ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದಾವೆ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತವು. ನೋಡೋಣ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅವುಗಳು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ಇನ್ ಕೇಸ್ ನಾವು 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನಮ್ಮ ನಿಫ್ಟಿಯಲ್ಲಿ ನೋಡಬಹುದು 247 ಪಾಯಿಂಟ್ಸ್ ಅಥವಾ 1.07% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ನಿಫ್ಟಿಯಲ್ಲಿ. ಮಧ್ಯೆ ಯಾವ ರೀತಿ ಡೌನ್ ಆಗಿತ್ತು, ನಂತರ ರಿಕವರಿ ಕೂಡ ಕಂಡು ಬಂತು. ಓವರ್ 1.07% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ 5 ಡೇಸ್ ಅಲ್ಲಿ ಇಲ್ಲೂ ಕೂಡ ನೋಡಬಹುದು 501 ಪಾಯಿಂಟ್ಸ್ ಅಥವಾ 0.66% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌನ್ ಇದೆ. ಕಳೆದ ವಾರ ಒಂದಿನ ಕ್ಲೋಸ್ ಇತ್ತು ನಮ್ಮ ಮಾರ್ಕೆಟ್, ಓನ್ಲಿ 4 ಡೇಸ್ ಓಪನ್ ಇತ್ತು, ಸ್ಟಿಲ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು ಡೌ ಜೋನ್ಸ್ ಅಲ್ಲಿ 619 ಪಾಯಿಂಟ್ಸ್ ಅಥವಾ 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಡೌನ್ ಅಲ್ಲಿ ಇತ್ತು, ನಂತರ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ. ನಂತರ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ 2% ಅಥವಾ 337 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಶುಕ್ರವಾರದ ಸೆಷನ್ ಅಲ್ಲಿ. ಹಾಗೆ ನಾವು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ 6% ಪಾಸಿಟಿವ್ ಇದೆ. ಎಸ್ಪೆಷಲಿ ಒಂದೇ ದಿನ ಭರ್ಜರಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು, ಆನಂತರ ಸೇಮ್ ರೇಂಜ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ, ಡೌನ್ ಆಗಿ ಮತ್ತೆ ರಿಕವರ್ ಆಗಿ ಓವರ್ ಆಲ್ 6% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಾಸ್ಡಾಕ್ ಬಂದ್ರೆ ಇಲ್ಲಿ 5 ಡೇಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 11.5% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಕಂಟಿನ್ಯೂ ಆಗಿದೆ. ಬಟ್ ಯುಎಸ್ ಮಾರ್ಕೆಟ್ಸ್ ಅಲ್ಲಿ ಕಳೆದ ವಾರ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ. ಯಾವಾಗ ಟ್ರಂಪ್ ಟ್ಯಾರಿಫ್ ಅನ್ನ ಪಾಸ್ ಮಾಡಿದ್ರು ಆ ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬಂದಿತ್ತು. ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಡೇ ರಜೆ ಇತ್ತು, ಹಾಗಾಗಿ ಅಷ್ಟು ದೊಡ್ಡ ರ್ಯಾಲಿ ನೋಡ್ಲಿಕ್ಕೆ ಸಿಗಲಿಲ್ಲ. ಇನ್ನು ಈ ವಾರದ ಕಡೆ ಬಂದ್ರೆ ಈ ವಾರ ಒನ್ ಆಫ್ ದ ಶಾರ್ಟೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ 2 ರಜೆ ಇದೆ ನೋಡಬಹುದು. 14 ಏಪ್ರಿಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ, ಅಂದ್ರೆ ನಾಳೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಜೊತೆಗೆ 18 ಏಪ್ರಿಲ್ ಫ್ರೈಡೆ, ಗುಡ್ ಫ್ರೈಡೆ. ಸೋಮವಾರ ಕೂಡ ರಜೆ ಇರುತ್ತೆ, ಮತ್ತೆ ಶುಕ್ರವಾರ ಕೂಡ ರಜೆ ಇರುತ್ತೆ. ಮಧ್ಯೆ 3 ದಿನ ಮಾತ್ರ ಮಾರ್ಕೆಟ್ ಓಪನ್ ಇರುತ್ತೆ, ಮಂಗಳವಾರ, ಬುಧವಾರ, ಗುರುವಾರ. ಜಸ್ಟ್ 3 ಡೇಸ್ ಮಾತ್ರ ನಮ್ಮ ಮಾರ್ಕೆಟ್ ರನ್ ಆಗುತ್ತೆ ಈ ವಾರ. ಶಾರ್ಟೆಸ್ಟ್ ವೀಕ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ 3 ದಿನದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ, ಯಾವೆಲ್ಲ ಇವೆಂಟ್ ಗಳಿದ್ದಾವೆ, ಎಷ್ಟು ಮಟ್ಟಿಗೆ ಅವುಗಳು ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಟ್ರಂಪ್ ಟ್ಯಾರಿಫ್ಸ್. ನಿನ್ನೆ ಒಂದು ಸುದ್ದಿ ಬಂದಿದೆ, ಸ್ಮಾರ್ಟ್ ಫೋನ್ಸ್ ಹಾಗೂ ಲ್ಯಾಪ್ಟಾಪ್ ಗೆ ಸಂಬಂಧಪಟ್ಟಂತೆ ಟ್ಯಾರಿಫ್ ಅನ್ನ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಈ ಸುದ್ದಿ ಅಂತೂ ನಿನ್ನೆ ಬಂದಿರೋದ್ರಿಂದ ರಿಯಾಕ್ಷನ್ ನಮ್ಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ 10% ಬೇಸ್ ಲೈನ್ ಟ್ಯಾರಿಫ್ ಏನಿತ್ತು ಅದರಲ್ಲೂ ಕೂಡ ಕೆಲವೊಂದು ಎಕ್ಸಂಪ್ಷನ್ ಸಿಗಬಹುದು ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ಯಾವ ರೀತಿ ಎಕ್ಸಂಪ್ಷನ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಹಾಗೆ ಯಾರಿಗೆ ಎಕ್ಸಂಪ್ಷನ್ ಸಿಗಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಬಟ್ ಅಲ್ಲೂ ಕೂಡ ಎಕ್ಸಂಪ್ಷನ್ ಸಿಗಬಹುದು ಅನ್ನುವಂತ ಮಾತನ್ನಂತೂ ಹೇಳಿದ್ದಾರೆ. ಹಾಗಾಗಿ ಟ್ಯಾರಿಫ್ ವಿಚಾರದಲ್ಲಿ ಕೆಲವೊಂದು ಪಾಸಿಟಿವ್ಸ್ ಇದೆ. ಇದಕ್ಕೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಡಿದ್ದು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಇನ್ನು ಚೀನಾ ಕೂಡ ರಿಟಾಲಿಯೇಟರಿ ಟ್ಯಾರಿಫ್ ಹಾಕಿತ್ತು, 125% ಗೆ ರೈಸ್ ಮಾಡಿದೆ ಯುಎಸ್ ಗೂಡ್ಸ್ ಗೆ. ಆನಂತರ ಇನ್ನೊಂದು ಮಾತನ್ನ ಹೇಳಿದೆ, ಇನ್ ಕೇಸ್ ಫರ್ದರ್ ಯುಎಸ್ ಟ್ಯಾರಿಫ್ ಅನ್ನ ಹೈಕ್ ಮಾಡಿದ್ರೆ ನಾವು ಅದನ್ನ ಇಗ್ನೋರ್ ಮಾಡ್ತೀವಿ, ಅದಕ್ಕೆ ರೆಸ್ಪಾಂಡ್ ಮಾಡೋದಿಲ್ಲ, ಅಂದ್ರೆ ಜಾಸ್ತಿ ಮಾಡೋದಿಲ್ಲ ಟ್ಯಾರಿಫ್ ಅನ್ನ ಅನ್ನುವಂತ ಮಾತನ್ನು ಕೂಡ ಇವರು ಹೇಳಿದ್ದಾರೆ. ಹೀಗಾಗಿ ಇದನ್ನು ಕೂಡ ವಾಚ್ ಮಾಡ್ಬೇಕಾಗುತ್ತೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಚೀನಾದ ಜೊತೆ ಮಾತುಕತೆ ಆಡ್ಲಿಕ್ಕೆ ರೆಡಿ ಇದ್ದಾರೆ ಅನ್ನುವಂತ ಸುದ್ದಿಗಳನ್ನು ಕೂಡ ಹಲವು ಚಾನೆಲ್ಸ್ ಪಬ್ಲಿಷ್ ಮಾಡಿದ್ದಾರೆ. ಓವರ್ ಆಲ್ ಟ್ಯಾರಿಫ್ ತುಂಬಾನೇ ಸುದ್ದಿಯಲ್ಲಿರುತ್ತೆ. ಹಾಗಾಗಿ ಶಾರ್ಟೆಸ್ಟ್ ವೀಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ, ಎಷ್ಟು ವಾಲಟೈಲ್ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದನ್ನ ಹೊರತುಪಡಿಸಿದ್ರೆ ಚೀನಾದಿಂದ ಒಂದು ಇಂಪಾರ್ಟೆಂಟ್ ಸುದ್ದಿ ಬರೋದಿದೆ ನೋಡಬಹುದು. ಚೀನಾ GDP ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ. ಡೇಟ್ ಕೂಡ ನೋಡಬಹುದು, ಏಪ್ರಿಲ್ 15 ಅಂದ್ರೆ ಮಂಗಳವಾರ ರಿಲೀಸ್ ಆಗುತ್ತೆ. ಎಸ್ಟಿಮೇಷನ್ಸ್ ನೋಡಬಹುದು 1.4% ಇದೆ. ಹಿಂದಿನ ಸಲ 1.6 ಇತ್ತು, 1.6 ಬಂದಿತ್ತು. ಈಗ 1.4% ಫೋರ್ಕಾಸ್ಟ್ ಅನ್ನ ಮಾಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಯಾಕೆಂತಂದ್ರೆ ಇಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದ್ರೆ ಸ್ವಲ್ಪ ನಮ್ಗೆ ನೆಗೆಟಿವ್ ಆಗುತ್ತೆ. ಯಾಕೆಂತಂದ್ರೆ ಚೈನಾದ ಎಕಾನಮಿ ಸ್ಟ್ರಾಂಗ್ ಆಯ್ತು ಅಂತಂದ್ರೆ ಇನ್ವೆಸ್ಟರ್ಸ್, ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಇನ್ವೆಸ್ಟರ್ಸ್ ಚೈನಾದ ಕಡೆ ಫೋಕಸ್ ಮಾಡ್ತಾರೆ. FIS ಈಗಾಗಲೇ ಭರ್ಜರಿ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಅವರ ಸೆಲ್ಲಿಂಗ್ ಇನ್ನು ಜಾಸ್ತಿ ಆದ್ರೂ ಆಗ್ಬೋದು. ಅಂತ ಸನ್ನಿವೇಶಗಳು ಕೂಡ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವ ರೀತಿ ಬರುತ್ತೆ ಚೀನಾದ GDP ಡೇಟಾ ಅನ್ನೋದನ್ನ ಮಂಗಳವಾರ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ನಮ್ಮ CPI ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ. ಇನ್ಫ್ಲೇಷನ್ ಡೇಟಾ ಕೂಡ ಈ ವಾರದಲ್ಲಿ ರಿಲೀಸ್ ಆಗ್ತಾ ಇದೆ ನೋಡಬಹುದು. ಫೋರ್ಕಾಸ್ಟ್ 3.6% ಇದೆ ಏಪ್ರಿಲ್ 15ಕ್ಕೆ. ಇದು ಕೂಡ ಮಂಗಳವಾರ ರಿಲೀಸ್ ಆಗುತ್ತೆ. ಎಸ್ಟಿಮೇಷನ್ಸ್ 3.6% ಇದೆ. ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಜೊತೆಗೆ ಫೋರ್ಕಾಸ್ಟ್ ಹಿಂದಿನ ಸಲ 4% ಇತ್ತು, ಬಂದಿದ್ದು 3.61%. ಚೆನ್ನಾಗೇ ಬಂದಿತ್ತು ಕಳೆದ ತಿಂಗಳು. ಈ ತಿಂಗಳು ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಜೊತೆಗೆ ಈ ತಿಂಗಳು ಬಂದ ಮೇಲೆ RBI ಟಾರ್ಗೆಟ್ ಏನಿತ್ತು ಅಥವಾ RBI ಫೋರ್ಕಾಸ್ಟ್ ಏನಿತ್ತು
ಅದು ಅಚೀವ್ ಆಗಿದೆಯಾ ಅದನ್ನು ಕೂಡ ನಾವು ನೋಡ್ಲಿಕ್ಕೆ ಸಿಗತ್ತೆ. RBI ಟಾರ್ಗೆಟ್ ಏನಿತ್ತು ಅದರ ಒಳಗಡೆನೆ ಇದೆಯಾ ಅಥವಾ ಅದನ್ನ ಮೀರಿ ಮೇಲಕ್ಕೆ ಹೋಗಿದ್ಯಾ ಇದನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಓವರ್ ಆಲ್ Q4 ಇನ್ಫ್ಲೇಷನ್ ಡೇಟಾ ಬಂದಾಗುತ್ತೆ. ಹಾಗಾಗಿ 15ನೇ ತಾರೀಕು ಇಂಡಿಯಾದ CPI ಡೇಟಾ ಮೇಲೆ ನಮ್ಮ ಕಣ್ಣಿರ್ಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಅದು ರಿಸಲ್ಟ್ಸ್. ಈ ವಾರದಿಂದ ಬಿಸಿ ವೀಕ್ ಶುರುವಾಗ್ತಾ ಇದೆ. ಕಾರಣ ನೋಡಬಹುದು, ಹಲವಾರು ಕಂಪನೀಸ್ ರಿಸಲ್ಟ್ಸ್ ಅನೌನ್ಸ್ ಆಗ್ತಾ ಇದೆ. 15ನೇ ತಾರೀಕು ಅಂದ್ರೆ ಮಂಗಳವಾರ ಡೆಲ್ಟಾ ಇದೆ, GM ಬ್ರೇವರೀಸ್ ಇದೆ, ಹಾತ್ವೇ ಇದೆ, ICICI ಜನರಲ್ ಇನ್ಶೂರೆನ್ಸ್ ಕೂಡ ಇದೆ, ICICI ಪ್ರೂ ಇದೆ, IREDA ಇದೆ, MRP ಇದೆ. ನಂತರ 16ನೇ ತಾರೀಕಿಗೆ ಬಂದ್ರೆ ಏಂಜಲ್ ಒನ್ ನ ರಿಸಲ್ಟ್ ಇದೆ. ಹೀಗೆ ಹಲವಾರು ಕಂಪನೀಸ್ ರಿಸಲ್ಟ್ ಇದೆ. ಅಪ್ ಟು 19th ವರೆಗೂ ನಾವು ನೋಡಿದ್ರೆ 17ನೇ ತಾರೀಕು ನೋಡಬಹುದು ಇನ್ಫೋಸಿಸ್ ನ ರಿಸಲ್ಟ್ ಇದೆ, ಟಾಟಾ ಎಲೆಕ್ಸಿ ಇದೆ. 19th ಅಂತೂ ತುಂಬಾನೇ ಇಂಪಾರ್ಟೆಂಟ್ ಡೇ ಆಗುತ್ತೆ. ಯಾಕೆಂತಂದ್ರೆ HDFC ಬ್ಯಾಂಕ್ ನ ರಿಸಲ್ಟ್ ಇದೆ, ICICI ಬ್ಯಾಂಕ್ ನ ರಿಸಲ್ಟ್ ಇದೆ, ಎಸ್ ಬ್ಯಾಂಕ್ ನ ರಿಸಲ್ಟ್ ಇದೆ. 3 ಬ್ಯಾಂಕ್ ಗಳು ಕೂಡ ಶನಿವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾವೆ. ಬಿಸಿ ಡೇ ಶನಿವಾರ. ಈ ರಿಸಲ್ಟ್ಸ್ ಅನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಜೊತೆಗೆ ಇದಕ್ಕೆ ತಕ್ಕಂತೆನೆ ರಿಯಾಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುವಂತದ್ದು. ರಿಸಲ್ಟ್ಸ್ ತುಂಬಾನೇ ಕ್ರೂಷಿಯಲ್ ರೋಲ್ ನ ಪ್ಲೇ ಮಾಡುತ್ತೆ. ನೋಡಬಹುದು ಮಸ್ತಕ್ ರಿಸಲ್ಟ್ ಇದೆ 18ನೇ ತಾರೀಕು, HDFC AMC ರಿಸಲ್ಟ್ ಇದೆ 17ಕ್ಕೆ, HDFC ಲೈಫ್ ಇದೆ, ವಿಪ್ರೋ ಕೂಡ 16ನೇ ತಾರೀಕಿದೆ, ಸ್ವರಾಜ್ ಎಂಜಿನ್ಸ್ ಇದೆ, ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಇದೆ. ಈ ವಾರದಿಂದ ಬಿಸಿ ಶೆಡ್ಯೂಲ್ ಶುರುವಾಗ್ತಾ ಇದೆ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ. ರಿಸಲ್ಟ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರುತ್ತೋ ಅಂತ ಕಡೆ ಬೈಯಿಂಗ್ ಮಾಡೋಕ್ಕೂ ಕೂಡ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು ಈ ಚಾಲೆಂಜ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ. ನೋಡೋಣ ಯಾವ ಕಂಪನಿಯ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ FISDAS ಆಕ್ಟಿವಿಟೀಸ್ ಕಡೆ ಬಂದ್ರೆ, FIS ಅಂತೂ ಭರ್ಜರಿಯಾಗಿ ನೆಟ್ ಸೆಲ್ಲಿಂಗ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. 34,600 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾರ್ಚ್ ಅಲ್ಲಿ ಇಲ್ಲಿವರೆಗೂ ಮಾಡಿದ್ದಾರೆ. ಹಾಗೆ DIS 27,588 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಎಸ್ಪೆಷಲಿ ಈ ಮಂತ್ ಅಲ್ಲಿ ಮತ್ತೆ ಭರ್ಜರಿ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. ನೋಡೋಣ ಈ ವಾರದಲ್ಲಿ ಯಾವ ರೀತಿ ಇರುತ್ತೆ. ಎಸ್ಪೆಷಲಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಪಾಸಿಟಿವ್ ಸುದ್ದಿಗಳು ಬಂದಿದ್ದಾವೆ. ಆನಂತರ ಏನಾದ್ರೂ ಇವರು ಬೈಯಿಂಗ್ ಮಾಡ್ತಾರಾ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನು ಕ್ರೂಡ್ ಕಡೆ ಬಂದ್ರೆ, ಕ್ರೂಡ್ ಅಲ್ಲಿ $64-65 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಡೌನ್ ಫಾಲ್ ಇತ್ತೀಚೆಗೆ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲಿ ಡೌನ್ ಇದ್ದಷ್ಟು ನಮಗೆ ಪಾಸಿಟಿವ್ ಇರುತ್ತೆ, ಬಟ್ ತುಂಬಾ ಡೌನ್ ಆಗೋದು ಕೂಡ ನೆಗೆಟಿವ್ ಆಗುತ್ತೆ. ಆಸ್ ಆಫ್ ನಾವು 65 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ರಿಸೆಷನರಿ ಫಿಯರ್ ಜಾಸ್ತಿ ಆದ್ರೆ ಇಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಈಗ ಟ್ಯಾರಿಫ್ಸ್ ಅನ್ನ ಪಾಸ್ ಮಾಡಿರೋದ್ರಿಂದ ಅಲ್ಲೊಂದಷ್ಟು ಪಾಸಿಟಿವ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡೋಣ. ಇನ್ನು ರುಪಿ ಕಡೆ ಬಂದ್ರೆ $86 ರೇಂಜ್ ಅಲ್ಲಿ ರುಪಿ ಟ್ರೇಡ್ ಆಗ್ತಿದೆ. ಮೊನ್ನೆ ಒಳ್ಳೆ ಡಿಪ್ರಿಸಿಯೇಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ನೋಡಬಹುದು ಡಾಲರ್ ಸ್ಟ್ರಾಂಗ್ ಆಗಿತ್ತು, ರುಪಿ ವೀಕ್ ಆಗಿತ್ತು, ಮತ್ತೆ ಸ್ವಲ್ಪ ರುಪಿ ಸ್ಟ್ರಾಂಗ್ ಆಗಿದೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇನ್ನು ಗೋಲ್ಡ್ ಕಡೆ ಬಂದ್ರೆ ರೆಕಾರ್ಡ್ ಲೆವೆಲ್ ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ. ನೋಡಬಹುದು 96,000 ಅನ್ನ ದಾಟಿ ಟ್ರೇಡ್ ಆಗ್ತಿದೆ ಗೋಲ್ಡ್. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ಗೋಲ್ಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನೀವು ಹಿಸ್ಟ್ರಿಯನ್ನ ತೆಗೆದು ನೋಡಿದ್ರೆ ಮಾರ್ಕೆಟ್ ಯಾವಾಗೆಲ್ಲ ಅನ್ಸರ್ಟೈನ್ ಎನ್ವಿರಾನ್ಮೆಂಟ್ ಅಲ್ಲಿ ಮೂವ್ ಆಗುತ್ತೋ, ಯಾವಾಗ ಡೌನ್ ಆಗುತ್ತೋ ಅಂತ ಸಂದರ್ಭದಲ್ಲಿ ಗೋಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಈಗಲೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ತುಂಬಾ ಜನ ಕೇಳ್ತೀರಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬಹುದಂತ. ಖಂಡಿತ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬಹುದು, ಬಟ್ ಯಾವಾಗ್ಲೂ ಇನ್ವೆಸ್ಟ್ ಮಾಡುವಾಗ ಇದೇ ರೈಟ್ ಟೈಮ್ ಅಂತ ಹೇಳೋದು ತುಂಬಾ ಕಷ್ಟ. ಅದನ್ನ ಯಾರು ಹೇಳಕ್ಕಾಗೋದಿಲ್ಲ. ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಬೈ ಮಾಡಬೇಕು, ವೈಟ್ ಮಾಡಬೇಕು ಅಷ್ಟೇ. ಜೊತೆಗೆ ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ಅನ್ಸರ್ಟೈನ್ ಎನ್ವಿರಾನ್ಮೆಂಟ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಗೋಲ್ಡ್. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ, ಹಲವಾರು ಕಂಪನಿಗಳು ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ, ಕೆಲವು ರೈಟ್ಸ್ ಇಶ್ಯೂ, ಕೆಲವು ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ. ನೋಡಬಹುದು ಕಪಿಲ್ ರಾಜ್ ಫೈನಾನ್ಸ್ ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ. ಎಕ್ಸ್ ಡೇಟ್ 15 ಏಪ್ರಿಲ್ ಇದೆ. ₹10 ಇರುವಂತ ಫೇಸ್ ವ್ಯಾಲ್ಯೂನ ₹1 ಮಾಡ್ತಾ ಇದೆ ಕಂಪನಿ. 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಇನ್ನು ಕ್ವೆಸ್ಟ್ ಕಾರ್ಪ್ ನ ಸ್ಪಿನ್ ಆಫ್ ಇದೆ, ರೆಮಿಡಿಯಂ ಲೈಫ್ ಕೇರ್ ರೈಟ್ಸ್ ಇಶ್ಯೂ ಇದೆ, ಹಾಗೆ ಅಕ್ಮೆ ಫೆನ್ ಟ್ರೇಡ್ ನ ಸ್ಟಾಕ್ ಸ್ಪ್ಲಿಟ್ ಇದೆ. ಇದು ಕೂಡ ₹10 ಇರುವಂತ ಫೇಸ್ ವ್ಯಾಲ್ಯೂನ ₹1 ಮಾಡ್ತಾ ಇದೆ. ಗಾರ್ಮೆಂಟ್ ಮಂತ್ರ ರೈಟ್ಸ್ ಇಶ್ಯೂ ಇದೆ, ತಿರುಪತಿ ಟೈರ್ಸ್ ಕೂಡ ರೈಟ್ ಇಶ್ಯೂ ಇದೆ. ಇನ್ನು ಕೆಲವು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಲಿರುತ್ತವೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಕಾರ್ಪೊರೇಟ್ ಆಕ್ಷನ್ ಸಂದರ್ಭದಲ್ಲಿ ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನೋಡೋಣ. ಬಹುಶಃ ಒಂದಷ್ಟು ರಿಕವರಿ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇದೆ, ಬಟ್ ಮಧ್ಯೆ ಯಾವ ಸುದ್ದಿ ಬರುತ್ತೋ ಗೊತ್ತಿಲ್ಲ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ. ಮಧ್ಯೆ ಯಾವ್ದಾದ್ರು ಬ್ಯಾಡ್ ನ್ಯೂಸ್ ಬಂದ್ರೆ ಅದಕ್ಕೆ ತಕ್ಕಂತೆ ಕೂಡ ರಿಯಾಕ್ಟ್ ಮಾಡಬಹುದು. ಸದ್ಯದ ಮಟ್ಟಿಗಂತೂ ಕೆಲವೊಂದು ಪಾಸಿಟಿವ್ ಸುದ್ದಿಗಳು ಬಂದಿವೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ. ನೋಡೋಣ ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.